ಓಂ ಶನೈಶ್ಚರಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪತ್ರಿಮಾರ್ಗಂ ಛಾಯಾಮಾರ್ತಂ ಸಂಭೂತಂ ತಮ್ಮಾಮಿ ಶನಿಶ್ಚರಂ ಓಂ ಕಾಳಿ ಮಹಾಕಾಳಿ ಕಾಳಿಕೆ ಪರಮೇಶ್ವರಿ ಸರ್ವಾನಂದ ಕರೇ ದೇವಿ ನಾರಾಯಣಿ ನಮೋಸ್ತುತೆ. ಕುಣೋಲ್ ತಾಲೂಕು ಅಮೃತ ಹೋಬಳಿ ಕೊರಟಿ ತಿರುಪಾಳ್ಯದ ಮಧ್ಯಭಾಗ ನೆಲೆಸಿರುವ ಶ್ರೀ ಭಗವಾನ್ ಶನೀಶ್ವರ ಸ್ವಾಮಿ ಸಾನ್ನಿಧ್ಯ ಹಾಗೂ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಹಾಗೂ ನೂತನವಾಗಿ ನಿರ್ಮಾಣವಾದ 35 ಅಡಿ ಎತ್ತರ ವಿಷ್ಣು ಮಹಾಕಾಳಿ ಅಮ್ಮನವರ ಪುಣ್ಯಕ್ಷೇತ್ರದಲ್ಲಿ ಪ್ರತಿ ಪೌರ್ಣಿಮೆಯಂತೆ ಈ ಪೌರ್ಣಮಿ ದಿನಾಂಕ 11/6/2025 ಪ್ರತ್ಯಂಗಿರಿಯ ಹೋಮವನ್ನು ಏರ್ಪಡಿಸಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗ್ತದೆ. 12 ಗಂಟೆಗೆ ಪೂರ್ಣಾವತಿ, 12ವರೆಗೆ ಮಹಾಮಂಗಳಾರತಿ, ಅನಂತರ ಅಮ್ಮನವರ ಉತ್ಸವ ಇರ್ತದೆ. ಹಾಗಾಗಿ ಸಕಾಲಕ್ಕೆ ಭಕ್ತಾದಿಗಳು ಆಗಮಿಸಿ ಈ ಹೋಮದಲ್ಲಿ ಪಾಲ್ಗೊಳ್ಳಲು ಇಚ್ಛೆ ಹೇಳುವಂಥವರು ಭಕ್ತಿ ಮಾರ್ಗದಿಂದ 2 ದಿನ ಮುಂಚಿತವಾಗಿ 9845401616 9845401616ಕ್ಕೆ ನೀವು ಹೆಸರನ್ನು ಬರ್ಸ್ಕೋಬೇಕು. ಮತ್ತು ಯಾರು ಅಂದಿನ ಬರೋಕ್ಕೆ ಸಾಧ್ಯವಾಗಲು ಅಂಥವರು ಕೂಡ ಈ ನಂಬರಿಗೆ ಕಾಲ್ ಮಾಡಿ. ಇನ್ನೊಂದು ವಾಟ್ಸಪ್ ನಂಬರ್ ಬೇರೆ ನಂಬರ್ ಇದೆ ಕೊಡ್ತೀನಿ. ಆ ನಂಬರಿಗೆ ನಿಮ್ಮ ಹೆಸರು, ಗೋತ್ರ, ರಾಶಿ, ನಕ್ಷತ್ರ ಕಳಿಸಿದ್ರೆ ನಿಮ್ಮ ಹೆಸರನ್ನ ಪ್ರತ್ಯೇಕವಾಗಿ ದೇವಿಗೆ ನಾವು ಸಂಕಲ್ಪ ಮಾಡಿಸಿ ನಿಮ್ಮ ಹೆಸರನ್ನು ಪೂರ್ಣಾವತಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಇದರಲ್ಲಿ ಪ್ರತ್ಯೇಕವಾಗಿ ನಿಮಗೆ 3 ಕೋರಿಕೆನ ಅಂದಿನ ಇಡ್ಬೋದು. ಒಂದು ತಾಮ್ರ ತಗಡು ಕೊಡ್ತೀವಿ. ಆ ತಗಡಲ್ಲಿ ನಿಮ್ಮ 3 ಕೋರಿಕೆನ ಬರೆದು ಎಲ್ಲ ಸಾಮಗ್ರಿಗಳ ಜೊತೆಯಲ್ಲಿ ಹಾಕಿ ನಿಮ್ಮ 3 ಸೈಳೆ ತೆಗೆದು ನಿಮ್ಮ ಕೈಲಿ ಅಮ್ಮನಿಗೆ ಸಮರ್ಪಣೆ ಮಾಡಿಸ್ತೀವಿ. ಇದು ವಿಶೇಷವಾಗಿರ್ತದೆ. ಹಾಗೂ ಈ ಹೋಮದಲ್ಲಿ ಮುಖ್ಯವಾಗಿ ಬ್ಯಾಡಗಿ ಮೆಣಸಿನ್ಕಾಯಿ, ಕಾಳು ಮೆಣಸು, ಬಿಳೆ ಸಾಸಿವೆ, ಒಂದು ಬನ್ನಿ ಕಡ್ಡಿ, ಕಪ್ಪೆಳ್ಳು ಮತ್ತು ಋಣಮುಕ್ತರ ಹಾಕಿ ಉಪ್ಪು, ಇಷ್ಟೊಂದು ಸಾಮಗ್ರಿಗಳು ಒಂದು ತಟ್ಟೆಗೆ ಹಾಕಿ ಅದಕ್ಕೆ ಒಂದು ವಸ್ತ್ರ ಇಟ್ಟು ಅದ್ರ ಜೊತೆಗೆ ಒಂದು ತಗಡು ಕೂಡ ಕೊಡ್ತೀವಿ. ಆ ತಗಡು ನಿಮ್ಮ 3 ಕೋರಿಕೆ ಬರೆದು ನಿಮಗೆ 3 ಸಲ ಮುಖಕ್ಕೆ ಇಳೆ ತೆಗೆದು ಅಮ್ಮನಿಗೆ ಸಮರ್ಪಣೆ ಮಾಡ್ತೀವಿ. ಈ ಹೋಮದಿಂದ ನಿಮ್ಗೆ ಇರ್ತಕ್ಕಂಥ ಶತ್ರುಗಳ ಕಾಟ, ಶತ್ರುಗಳ ಬಾಧೆ, ಸಾಲ ಬಾಧೆ, ಮಾಟ, ಮಂತ್ರ, ಯಂತ್ರ, ದೋಷ, ದುಷ್ಟಶಕ್ತಿ, ದುಷ್ಟಗ್ರಹಗಳ ಎಲ್ಲ ಕಾಟಗಳು ಕೂಡ ಪರಿಹಾರ ಆಗ್ತವೆ. ಮತ್ತು ಯಾರಿಗೆ ಆರೋಗ್ಯ ಸಮಸ್ಯೆ ಇರ್ತದೋ, ಯಾರಿಗೆ ಮನೆಯಲ್ಲಿ ಮದುವೆ ಆಗಿರಲು, ಯಾರಿಗೆ ಮಕ್ಕಳಾಗಿರಲು, ಯಾರಿಗೆ ಒಂದು ವ್ಯಾಪಾರ, ಜಮೀನು, ಅಂಗಡಿ ವ್ಯಾಪಾರದಲ್ಲಿ ಜಮೀನು ತೊಗೊಳ್ಳೋದು ಕೊಡೋವಂಥದ್ದು, ಸೈಟ್ ತೊಗೊಳ್ಳೋದು ಕೊಡೋದು, ಅಂಗಡಿ ವ್ಯಾಪಾರ ಇವ್ಯಾವು ಸರಿಯಾಗಿ ಆಗ್ತಾಯಿಲ್ಲ, ಯಾರಿಗೆ ಕೆಲಸಗಾರರ ತೊಂದರೆ ಇರ್ತದೋ, ಇಂಥವೆಲ್ಲ ಕೂಡ ಸಮಸ್ಯೆಗಳು ದೇವಿ ಕೃಪೆಯಿಂದ ಖಂಡಿತ ನೀವು ಒಂದು 3 ಹೋಮ ಮಾಡಿಸೋದ್ರಾಗಿ ಎಲ್ಲ ನಿಮಗೆ ಫಲ ಸಿಗ್ತದೆ. ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಶನೀಶ್ವರ ಸ್ವಾಮಿ ಮತ್ತು ವಿಷ್ಣು ಮಹಾಕಾಳಿ ಮತ್ತು ಪವಾಡ ಬಸಪ್ಪನ 3 ಜನ ಇದ್ದಾರೆ. 3 ಜನ ಕೃಪಾ ಕಟಾಕ್ಷ ಮೇಲೆ ಖಂಡಿತ ಆಗ್ತದೆ. ನಂಬಿಕೆಯಿಂದ ಬನ್ನಿ ಶ್ರೀ ಕ್ಷೇತ್ರಕ್ಕೆ. ಇನ್ನೂ ಹೆಚ್ಚಿನ ಕಷ್ಟ ಇರತಕ್ಕಂಥವ್ರು, ತೊಂದರೆ ಇರತಕ್ಕಂಥವ್ರು ಒಂದು ನಿಮ್ಮನೇನೇ ಒಂದು ತೆಂಗಿನಕಾಯಿ ತಗೊಂಡು ಸಿಪ್ಪೇರಂತ ಮನೆ ಬಾಗಿಲಿಗೆ ಹೆಬ್ಬಾಗಿಲಿಗೆ ಮನೆ ದೇವರು ಮೊದಲು ಪ್ರಾರ್ಥನೆ ಮಾಡಿ ಈ ದಿನ ಶನೀಶ್ವರ ಸ್ವಾಮಿ ಕ್ಷೇತ್ರಕ್ಕೆ ವಿಷ್ಣು ಮಹಾಕಾಳಿ ಅಮ್ಮನವರಿಗೆ ಕಾಯಿ ತಾನಾಗಿ ಸಮರ್ಪಣೆ ಮಾಡ್ತೀವಿ. ನಮ್ಮ ಮನೆಯಲ್ಲಿರತಕ್ಕಂಥ ಕಷ್ಟಗಳೆಲ್ಲ ಅವ್ರ ಪಾದಕ್ಕೆ ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಂಡು ಮನೆ ಬಾಗಿಲು ನಿಂತ್ಕೊಂಡು 3 ಸಲ 5 ಸಲ ಇಡೆ ತೆಗೆದು ಆ ತೆಂಗಿನಕಾಯಿಗೆ ಒಂದು ಕೆಂಪು ವಸ್ತ್ರ ಕಟ್ಟಿ ಅದನ್ನು ಈಗ ಶ್ರೀ ಕ್ಷೇತ್ರಕ್ಕೆ ತಂದು ವಿಷ್ಣು ಮಹಾಕಾಳಿ ಅಮ್ಮನವರಿಗೆ 3 ಸುತ್ತು, ಶನೀಶ್ವರ ಸ್ವಾಮಿಯವರಿಗೆ 3 ಸುತ್ತು ಮತ್ತು ವಿಶೇಷವಾಗಿ ಇಲ್ಲಿ ನವಗ್ರಹ ವೃಕ್ಷಗಳಿವೆ. ನವಗ್ರಹ ವೃಕ್ಷಗಳಿಗೂ ಕೂಡ 3 ಸುತ್ತು, ಒಟ್ಟು 9 ಸುತ್ತು ಪ್ರದಕ್ಷಿಣೆ ಮಾಡಿ ಅಮ್ಮನ ಸನ್ನಿಧಿಯಲ್ಲಿ ಕಟ್ಟಿ ಅದನ್ನು ಕೂಡ 3 ವಾರ, 5 ವಾರ, 7 ವಾರ, 9 ವಾರ ನಿಮ್ಮ ಸಮಸ್ಯೆ ಹೆಂಗಿರ್ತದೆ ಆ ಥರ ಕಟ್ಟಿ ಖಂಡಿತ ನಿಮಗೆ ನಿಮ್ಮ ಕಷ್ಟ ಎಲ್ಲ ಪರಿಪೂರ್ಣ ಆಗಿದೆ. ಮತ್ತು ಶ್ರೀ ಕ್ಷೇತ್ರದಲ್ಲಿ ತಡೆ ಹೊಡೆಯುವಂಥ ಕಾರ್ಯಕ್ರಮ ಇರ್ತದಕ್ಕೆ ಯಾರು ಒಂದು 3 ಸಲ ತಡೆ ಹೊಡಿಸ್ತಿರೋ ಅಂಥವ್ರಿಗೆ ನಿಮ್ಮ ಕಷ್ಟ ಕಾರ್ಪಣ್ಯ ಎಲ್ಲ ಪರಿಹಾರ ಆಗ್ತದೆ. ಮತ್ತು ವಿಷ್ಣು ಮಹಾಕಾಳಿ ಅಮ್ಮನವರು ಬರವಣಿಗೆ ಇರ್ತದೆ. ಅದು ಪ್ರತಿ ಭಾನುವಾರ ಮತ್ತು ಅಮಾವಾಸ್ಯೆ ಪೌರ್ಣಿಮೆ ಇರ್ತದೆ. ಅದನ್ನು ಕೂಡ ನೀವು ಕೇಳ್ಕೊಂಡು ಅದು ನಿಮಗೆ ಏನು ಕಷ್ಟ ಇದೆಯೋ ಅದಕ್ಕೆ ಪರಿಹಾರ ಏನು ಅದು ಕೂಡ ನೀವು ಕಂಡ್ಕೋಬೋದು. ಹಾಗಾಗಿ ಭಕ್ತಿ ಮಾರ್ಗದಿಂದ ಶ್ರೀ ಕ್ಷೇತ್ರಕ್ಕೆ ಬನ್ನಿ. ದಿನಾಂಕ 11/6/2025 ಬುಧವಾರ ನಡೆದಂಥ ಈ ಹೋಮದಲ್ಲಿ ಪಾಲ್ಗೊಳ್ಳಿ. ನಿಮ್ಮೆಲ್ಲ ಕೋರಿಕೆಯೂ ಕೂಡ ಅಮ್ಮನವ್ರಲ್ಲಿ ಇಡಿ. ಖಂಡಿತ ನಿಮಗೆ ನಾವು ಕೂಡ ನಿಮ್ಮೆಲ್ಲರ ಪರ ಪ್ರಾರ್ಥಿಸ್ತೀವಿ. ಅದನ್ನು ಪ್ರಮುಖವಾಗಿ ಆಗಮಿಕರು ಬಂದಿರ್ತಾರೆ, ಅವ್ರ ಕೈಯಲ್ಲೇ ಕೂಡ ನಾವು ನಿಮಗೆ ಹೋಮ ಮಾಡಿಸ್ತೀವಿ. ವಿಶೇಷವಾಗಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಜೈ ಶನೀಶ್ವರ, ಜೈ ವಿಷ್ಣು ಮಹಾಕಾಳಿ.